ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಳಿಯಂದ್ರೆ, ಆ ರಾಮಣ್ಣನ ಮಗಳ ಮದುವೆಗೆ ದುಡ್ಡು ಕೇಳಿದ್ರಲ್ಲ, ಎಷ್ಟು ಬರೀಲಿ? ನೀವೇ ನೋಡ್ಕೊಂಡು ಕೊಡಿ ಮಾವ. ಸರಿ ಅಳಿಯಂದ್ರೆ, ಆ ಹೊನ್ನೇಶ್ ಮಗನ್ನ ಇಂಜಿನಿಯರಿಂಗ್ ಸೇರಿಸೋದಕ್ಕೆ ದುಡ್ಡು ಕೇಳಿದ್ರಂತಲ್ಲ, ಒಂದು 50,000 ಬರ್ದಿರ್ತೀನಿ. 1,00,000 ಕೊಟ್ಬಿಡಿ. ಸರಿ, ಆಗ್ಬೋದು. ಆಮೇಲೆ ಆ ಮನು ನಾಯರ್ ಅವ್ರ ಕಡೆಯಿಂದ ಬಾಬ್ತು 1.5 ಲಕ್ಷ ಬಂದಿದೆ. ಆಯ್ತು. ಇದೇನೋ ಕೃಷ್ಣ, ಇನ್ ಸ್ವಲ್ಪ ಹೊತ್ತಾದ್ರೆ ಸೂರ್ಯ ಹೊರಗಡೆ ಹೋಗ್ತಾನೆ, ಅಪ್ಪ ರೈಸ್ ಮಿಲ್ ಕಡೆ ಹೋಗ್ತಾರೆ. ಯಾರನ್ನೂ ಕರೆಸ್ತೀನಿ ಅಂತ ಹೇಳಿದ್ಯಲ್ಲ, ಏನೂ ಆಯ್ತು ಪ್ಲಾನು? ಯಾರು ಇನ್ನೂ ಬಂದೇ ಇಲ್ಲ. ನಮ್ ಜನರದು ಇದೇ ಪ್ರಾಬ್ಲಮ್ ಮೇಡಮ್. ಯಾವತ್ತು ಯಾವ ಕೆಲ್ಸನೂ ಹೇಳಿದ ಸಮಯಕ್ಕೆ ಮಾಡೋದೇ ಇಲ್ಲ, ಎಲ್ಲಾದ್ರಲ್ಲೂ ಲೇಟ್ ಮಾಡ್ತಾರೆ. ಅಂದ್ರೆ ನಮ್ ಪ್ಲಾನು ಅಟ್ಟರ್ ಫ್ಲಾಪ್ ಏನೋ? ಹಾಗೆಲ್ಲ ಹೋಪ್ಸ್ ಕಳ್ಕೊಬೇಡಿ ಮೇಡಮ್. ಸರಿ ಅಳಿಯಂದ್ರೆ, ನಾನು ಬರ್ದಿದ್ದಾಯ್ತು. ಸ್ವಲ್ಪ ರೈಸ್ ಮಿಲ್ ಕಡೆ ಹೋಗಿ ಬರ್ತೀನಿ. ಓ, ನನಗೂ ಸ್ವಲ್ಪ ಕೆಲಸ ಇದೆ, ಬನ್ನಿ, ನಿಮ್ಮನ್ನ ಬಿಟ್ಬಿಟ್ಟು ನಡಿ. ಯಜಮಾನ್ರೆ, 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 ಹುಲಿ ಹುಲಿ! ಅಲ್ಲ, ಇದ್ದಕ್ಕಿದ್ದಾಗೆ ಹುಲಿ ಅಂತ ಹೇಳ್ತಾ ಇದ್ರೆ ನಾವ್ ಏನಂತ ತಿಳ್ಕೋಬೇಕು? ಇದ್ದಕ್ಕಿದ್ದಂಗೆ ಹುಲಿ ನೋಡಿದ್ವಿ, ಅದಕ್ಕೆ ಎದ್ವಾ ಬಿದ್ವಾ ಅಂತ ಓಡ್ ಬರ್ತಾ ಇದ್ವಿ. ಯಜಮಾನ್ರೆ, ನಿನಗೆ ತಲೆ ಕೆಟ್ಟಿದ್ಯಾನೋ? ನಿನ್ಗೆ ನಮ್ಮೂರ್ಗೆ ಯಾವ್ದಾರ ಸರ್ಕಸ್ ಬಂದಿದ್ಯಾ? ಸರ್ಕಸ್ ಹುಲಿ ನೋಡಿ ಎದ್ರಕೊಂಡು ಓಡ್ ಬಂದ್ಯಾ? ಅಯ್ಯೋ ನಾಗೇಂದ್ರಣ್ಣ, ಅದು ಸರ್ಕಸ್ ಹುಲಿ ಅಲ್ಲ, ಕಾಡು ಹುಲಿ. ಕಾಡು ಹುಲಿನ? ಹೌದು ಯಜಮಾನ್ರೆ, ನಾನು ಹೊಲದಲ್ಲಿ ಕೆಲಸ ಮಾಡ್ತಿದ್ನಾ, ದೂರದಲ್ಲಿ ಒಂದಷ್ಟು ಪ್ರಾಣಿ ಪಕ್ಷಿಗಳು ದಿಕ್ಕೆಟ್ಟು ಓಡೋದನ್ನ ಗಮನಿಸ್ದೆ. ಇದೆಲ್ಲ ಯಾಕೆ ಹೀಗೆ ಆಡ್ತಿದೆ ಅಂತ ಅನ್ನಿಸ್ತು. ಅದಕ್ಕೆ ಸ್ವಲ್ಪ ಹತ್ರ ಹೋಗಿ ನೋಡೋಣ ಅಂತ ಹೋದೆ. ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಹಳದಿ ಕಲರ್ ಅಲ್ಲಿ ಏನೋ ಕಾಣಿಸ್ತು. ಗಮನ ಇಟ್ಟು ನೋಡಿದಾಗ ಅದು ನನ್ ಕಡೆನೆ ಓಡ್ಕೊಂಡ್ ಬರ್ತಿತ್ತು ಯಜಮಾನ್ರೆ. ಆಮೇಲೆ ಗೊತ್ತಾಯ್ತು ಅದು ಹುಲಿ ಅಂತ. ಎದ್ನೋ ಬಿದ್ನೋ ಅಂತ ಓಡೋಡ್ ಬಂದೆ. ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಸ್ಪೀಡಾಗಿ ಬಂದ್ಬಿಟ್ಟೆ ಯಜಮಾನ್ರೆ. ಇಲ್ದೆ ಹೋಗಿದ್ರೆ ಎಂತ ಅನಾಹುತ ಆಗ್ತಿತ್ತು. ಇದಕ್ ನೀವು ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಲೇಬೇಕು ಯಜಮಾನ್ರೆ. ಮಾವ, ಹಾಗಾದ್ರೆ ಗೋಪಾಲ ಹೇಳಿದ್ದು ನಿಜ ಇರ್ಬೇಕು ಅಳಿಯಂದ್ರೆ. ನಾನೆಲ್ಲೋ ಗೋಪಾಲ ಕುಡಿದ ಜ್ಞಾನದಲ್ಲಿ ಏನೋ ಒದರ್ಬಿಟ್ಟ ಅಂತ ಅನ್ಕೊಂಡೆ. ಇವರಿಬ್ರು ಹೇಳಿದ್ಮೇಲೆ ನಿಜಾನೇ ಇರಬೇಕು ಅಂತ ಅನಿಸ್ತಿದೆ. ಮಾವ, ಇನ್ನೂ ತಡ ಮಾಡೋದು ಬೇಡ. ನೀವು ಈಗಲೇ ಊರಲ್ಲಿ ಡಂಗೂರ ಸಾರ್ಸೋಕೆ ಹೇಳ್ಬಿಡಿ. ನಾನು ಅರಣ್ಯ ಇಲಾಖೆಗೆ ಫೋನ್ ಮಾಡ್ತೀನಿ. ಆಗ್ಲಿ ಅಳಿಯಂದ್ರೆ. ಏಯ್, ಮುಖ ಏನ್ ನೋಡ್ತೀರ? ನಡೀರೋ, ನಡಿ. ಪರವಾಗಿಲ್ಲ ಕೃಷ್ಣ, ನಿಮ್ ಆಕ್ಟರ್ಸು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅಂತೂ ನಮ್ ಪ್ಲಾನ್ ಸಕ್ಸಸ್ ಆಯ್ತಲ್ಲ, ಅದೇ ನನ್ ಖುಷಿ. ಈಗಲೇ ಸಕ್ಸಸ್ ಎಲ್ಲ ಆಯ್ತು ಅಮ್ಮವ್ರೆ. ಇನ್ನೂ ನಾವು ಮಾಡ್ಬೇಕಾಗಿರೋ ಕೆಲಸ ಬೇಕಾದಷ್ಟಿದೆ. ಎಷ್ಟೇ ಆದ್ರೂ ಇದು ಒಂದ್ ಮಿನಿ ಸಕ್ಸಸ್. ಒಂದ್ ವಿಚಾರನ ಯಾರಿಗಾದ್ರೂ ನಂಬಿಸ್ಬೇಕು ಅಂದ್ರೆ ಅದಷ್ಟು ಸುಲಭದ ಮಾತಲ್ಲ ಕೃಷ್ಣ. ಆ ಲೆಕ್ಕದಲ್ಲಿ ಇವತ್ತು ನಾವು ಗೆದ್ದಿದ್ದೀವಿ. ಕಂಗ್ರ್ಯಾಚುಲೇಷನ್ಸ್ ಅಮ್ಮವ್ರೆ. ಥ್ಯಾಂಕ್ಸ್ ಕೃಷ್ಣ. ನೋಡ್ತಾ ಇರು, ಇನ್ನೂ ಈ ಹುಲಿ ಏನೇನ್ ಆಟಾಡುತ್ತೆ ಅಂತ. ಮುಂದೆ ನಿಂಗೆ ಎಲ್ಲ ಗೊತ್ತಾಗುತ್ತೆ. ಯಾಕೆ ಸರ್, ಏನಾಯ್ತು? ಒಳ್ಳೆ ಕೋಪ ಮಾಡ್ಕೊಂಡು ಚಿಕ್ಕ ಮಕ್ಳು ತರ ಕೂತಿದ್ದೀರಾ? ಈಗ ನಿಮ್ಮ ಬಾಸ್ ಬರ್ತಾರಲ್ಲ, ಅವ್ರ ಹತ್ರನೇ ಕೇಳಿ ತಿಳ್ಕೊ. ಇದೊಳ್ಳೆ ಚೆನ್ನಾಗಿದೆ. ಅವರು ನಿಮ್ಮ ಮಗ, ನನಗೆ ಮಾವ ಆಗ್ಬೇಕು. ಬಾಸು ಅಂತ ಹೇಳಿ ಯಾಕೆ ಅವ್ರನ್ನ ದೂರ ತಳ್ತಾ ಇದ್ದೀರಾ? ಅವನು ಈಗ ತುಂಬಾ ಬದಲಾಗೋಗಿದ್ದಾನಪ್ಪ. ನನಗೂ ವಯಸ್ಸಾಯ್ತಲ್ಲ, ಅದಕ್ಕೆ ನನ್ನನ್ನ ಸೈಡ್ಗೆ ಇಟ್ಬಿಟ್ಟಿದ್ದಾರೆ. ಎಲ್ಲ ಅವ್ರವ್ರದೇ ರಾಜ್ಯಭಾರ. ಅಪ್ಪ,
ಏನಪ್ಪ ನೀನು ಇಷ್ಟು ಸಣ್ಣ ವಿಚಾರಕ್ಕೆ ಹೀಗೆ ಮಕ ಊದಿಸ್ಕೊಂಡು ಕೂತಿದ್ಯಲ್ಲ? ನನ್ನ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ನನ್ನ ಪ್ರತಿಕ್ರಿಯೆ ಯಾವತ್ತೂ ಹೀಗೆ ಇರುತ್ತೆ. ಈಗ ಏನಾಯ್ತು ಅಂತ ನೀವಿಬ್ರು ನೀವೇ ಕಿತ್ತಾಡ್ತಾ ಇದ್ದೀರಾ? ನನ್ ಸೊಸೆ ಪದ್ಮಿನಿ ಸೀಮಂತಾನ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ನಾನು, ಬೇಡ ಅಂತ ನಮ್ಮಪ್ಪ. ಸೂರ್ಯವಂಶದವ್ರನ್ನ ಕರೆಯೋಣ ಅಂತ ನಾನು, ಬೇಡ ಅಂತ ನಮ್ಮಪ್ಪ. ನೋಡಪ್ಪ ರಘುವೀರ್, ನಿಮ್ಮ ಭಾವಿ ಮಾವ ಇದುವರೆಗೂ ನಾನು ಹೇಳಿದ ಮಾತಿಗೆ ಬೆಲೆ ಕೊಟ್ಟು ದಾಟ್ತಾನೆ ಇರಲಿಲ್ಲ. ಈಗ ಫಾರಿನ್ಗೆ ಹೋಗಿ ಬಂದ ಮೇಲೆ ತಾನೇ ಬಾಸ್ ಥರ ಫೀಲ್ ಆಗ್ತಾ ಇದ್ದಾರೆ. ಯಾಕೆ ಹೇಳು? ಆ ಪರದೇಶದಲ್ಲಿ ಅಪ್ಪ ಅಮ್ಮನಿಗೆ ಯಾರೂ ಬೆಲೆ ಕೊಡೋದಿಲ್ಲ. ಈಗ ನಮ್ಮ ಮಾತಿಗೂ ಮರ್ಯಾದೆ ಇಲ್ಲ. ನನಗೆ ಬುದ್ಧಿ ಇಲ್ಲ. ನಾನು ಆ ಸತ್ಯಮೂರ್ತಿ ತರ ಯಾವುದಾದ್ರೂ ಒಂದು ಆಶ್ರಮಕ್ಕೆ ಸೇರ್ಕೊಂಡ್ಬಿಡ್ಬೇಕಾಗಿತ್ತು. ಇನ್ನೂ ನಾನು ನನ್ನ ಮನೆ, ನನ್ನ ಮಗ ಅಂತ ಒದ್ದಾಡ್ತಾ ಇದ್ದೀನಲ್ಲ, ನನಗೂ ಬುದ್ಧಿ ಇಲ್ಲ. ಅಪ್ಪ, ವಿಷಯ ಗೊತ್ತಿಲ್ಲದೆ ಸುಮ್ಮನೆ ಏನೇನೋ ಮಾತಾಡ್ಬೇಡ. ನನಗೆ ನೀನೇ ಪ್ರಪಂಚ ಅಂತ 1000 ಸರ್ತಿ ಹೇಳಿದ್ದೀನಿ. ಆದ್ರೂ ನೀನು ಕೆಲವು ಸೂಕ್ಷ್ಮ ವಿಚಾರಗಳನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇಟ್ಕೊಂಡು ಇದ್ಯಾವುದೋ ಜುಜ್ಬಿ ಫ್ಯಾಮಿಲಿ ಮ್ಯಾಟ್ರಿಗೋಸ್ಕರ ಅಪ್ಪ ಮಗ ಹೀಗೆ ಕಿತ್ತಾಡ್ತಾ ಇದ್ದೀರಲ್ಲ, ಅಲ್ಲ ಇದು ಬುದ್ಧಿವಂತರು ಮಾಡೋ ಕೆಲ್ಸನಾ? ಆ ಕೋಟ್ಯಾಂತರ ರೂಪಾಯಿ ವ್ಯವಹಾರನ ಕುದುರ್ಸೋಣ ಅಂತಾನೆ ನಾನು ಈ ಸೀಮಂತದ ಫಂಕ್ಷನ್ ಅನ್ನ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಹೊರಟಿರೋದು. ಆ ಸೂರ್ಯವಂಶದವ್ರನ್ನ ಕರಿಬೇಕು ಅಂತ ಅನ್ಕೊಂಡಿರೋದು. ಏನಪ್ಪ ಹಾಗೆ ನೋಡ್ತಾ ಇದೀಯಾ? ಇದೆಲ್ಲ ನಾನು ನಮ್ ಸ್ಪಿರಿಟ್ ಕಂಪ್ನಿಗೋಸ್ಕರನೇ ಮಾಡ್ತಿರೋದು. ಹೇಯ್, ಸಾರಾಯಿ ಫ್ಯಾಕ್ಟ್ರಿಗೂ ಆ ಸೀಮಂತಕ್ಕೂ ಏನು ಸಂಬಂಧ? ಅಪ್ಪ, ನಾವು ಅಂಬಾ ನದಿ ತೀರದಲ್ಲಿ ಮಿನರಲ್ ವಾಟರ್ ಫ್ಯಾಕ್ಟರಿ ತೆಗಿಬೇಕು ಅಂದ್ರೆ ನಮ್ಗೆ ಸೂರ್ಯವಂಶದವ್ರ ಸಪೋರ್ಟ್ ಬೇಕೇ ಬೇಕು. ಅದಕ್ಕೆ ನಾನು ಅವರನ್ನ ಪದ್ಮಿನಿ ಸೀಮಂತಕ್ಕೆ ಕರಿತಿರೋದು. ಸೀಮಂತಕ್ಕೆ ಬಂದಿರೋರ ಹತ್ರ ನಾವು ಪದ್ಮಿನಿ ಹೆಸರಲ್ಲಿ ಮಿನರಲ್ ವಾಟರ್ ಫ್ಯಾಕ್ಟರಿನ ಓಪನ್ ಮಾಡ್ತಿದೀವಿ ಅಂತ ಅನೌನ್ಸ್ ಮಾಡ್ತೀನಿ. ಕಂಪನಿ ಕೂಡ ಪದ್ಮಿನಿ ಹೆಸರಲ್ಲೇ ಇರುತ್ತೆ. ಆದ್ರೆ ಅಲ್ಲಿ ನಡೆಯೋದು ನಮ್ಮ ಸ್ಪಿರಿಟ್ ಬಿಸ್ನೆಸ್. ಕಾನೂನು ಪೊಲೀಸು ಅಂತ ಹೆಚ್ಚು ಕಮ್ಮಿ ಆದ್ರೆ ಅರೆಸ್ಟ್ ಆಗೋದು ಪದ್ಮಿನಿನೇ. ಆಗ ತಂಗಿನ ಉಳ್ಸಕ್ಕೆ ಅಂತ ಸೂರ್ಯನು ನಮಗ್ ಸಹಾಯ ಮಾಡ್ಲೇಬೇಕಾಗತ್ತೆ. ಹೇಗಿದೆಯಪ್ಪ ನನ್ನ ಪ್ಲಾನು?